ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ಒಳ್ಳೆಯದನ್ನ ಅನುಸರಿಸಿರಿ ಎಂಬ ವಿಷಯವಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನೋಡಿಕೊಳ್ಳೋಣ. ಆಮೋಸನ ಪ್ರವಾದನೆಯ ಗ್ರಂಥ 5ನೇ ಅಧ್ಯಾಯ 14ನೇ ವಚನದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ, ಕೆಟ್ಟದ್ದನ್ನಲ್ಲ ಒಳ್ಳೆಯದನ್ನು ಅನುಸರಿಸಿರಿ, ಬಾಳುವಿರಿ. ನೀವು ಅಂದುಕೊಂಡಂತೆ ಸೇನಾಧೀಶ್ವರನಾದ ಕರ್ತನು ನಿಮ್ಮ ಸಂಗಡ ಇರುವನು. ಪ್ರಿಯ ದೇವಜನರೇ, ಈ ಲೋಕದಲ್ಲಿ ನಾವು ನೋಡುವಾಗ ಬಹಳಷ್ಟು ಜನರು ಕೆಟ್ಟದ್ದನ್ನ ಅನುಸರಿಸುವ ಪ್ರಯತ್ನದಲ್ಲಿದ್ದಾರೆ. ಅವರು ತಮ್ಮ ಮನಸ್ಸಿನಲ್ಲಿ ಕೆಟ್ಟದ್ದನ್ನ ನಾವು ಮಾಡಿ ನಾವು ಉನ್ನತ ಸ್ಥಾನಕ್ಕೆ ಬರಬಹುದು, ನಮ್ಮ ಜೀವಿತದಲ್ಲಿ ನಾವು ಮುಂದೆ ಹೋಗಬಹುದು ಎಂಬುದಾಗಿ ನೆನೆಸುತ್ತಾರೆ. ಆದರೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಒಳ್ಳೆಯದನ್ನು ಅನುಸರಿಸಿರಿ, ಬದುಕುವಿರಿ, ದೇವರು ನಿಮ್ಮ ಸಂಗಡ ಇರುವನು. ನೀವು ಅಂದುಕೊಂಡ ಹಾಗೆ ಸೇನಾಧೀಶ್ವರನಾದ ಕರ್ತನು ನಿಮ್ಮ ಸಂಗಡ ಇರುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ನಾವು ಒಳ್ಳೆಯದನ್ನ ಮಾಡುವಾಗ ಅನೇಕ ಸಮಯ ಅನೇಕ ಪರಿಸ್ಥಿತಿಗಳನ್ನ ಎದುರಿಸಬೇಕಾಗುವಂತ ಸನ್ನಿವೇಶಗಳು ಬರಬಹುದು. ಅನೇಕ ಶೋಧನೆಗಳಿಗೆ ನಾವು ಒಳಗಾಗಬಹುದು. ಅನೇಕ ದುಃಖ, ಕಷ್ಟ, ಹೋರಾಟಕ್ಕೆ, ಅವಮಾನಕ್ಕೆ ಈಡಾಗಬಹುದು. ಆದರೆ ಇಂಥ ಎಲ್ಲಾ ಪರಿಸ್ಥಿತಿಯಲ್ಲಿ ನಮ್ಮ ತಂದೆಯಾದ ದೇವರು ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನ ರಕ್ಷಿಸುವವನಾಗಿದ್ದಾನೆ. ನಾವು ಒಳ್ಳೆಯದನ್ನ ಅನುಸರಿಸಿ ನಡೆಯುವಾಗ ಈ ಲೋಕದಲ್ಲಿ ಬದುಕಲಿಕ್ಕೆ ಸಹಾಯವಾಗುವಂಥದ್ದಾಗಿದೆ. ಪ್ರಿಯರೇ, ಒಂದು ವೇಳೆ ನಾವು ಕೆಟ್ಟದ್ದನ್ನ ಅನುಸರಿಸುವವರಾದರೆ ಈ ಲೋಕದಲ್ಲಿ ನಾವು ಬದುಕಲಾರೆವು, ದೇವರು ನಮ್ಮ ಸಂಗಡ ಇರಲಾರನು. ಆದ್ದರಿಂದ ನಾವು ಒಳ್ಳೆಯದನ್ನ ಅನುಸರಿಸಲಿಕ್ಕೆ ಪ್ರಯತ್ನಿಸೋಣ. ಒಳ್ಳೆಯದನ್ನ ಅನುಸರಿಸಿ ಮುಂದಕ್ಕೆ ಹೋಗುವಾಗ ನಮ್ಮ ದೇವರು ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನ ಎಲ್ಲಾ ಪರಿಸ್ಥಿತಿಗಳಲ್ಲಿ ರಕ್ಷಿಸಿ ಈ ಲೋಕದಲ್ಲಿ ಆತನಿಗಾಗಿ ಬದುಕುವ ಹಾಗೆ ಸಹಾಯ ನೀಡುವವನಾಗಿದ್ದಾನೆ. ಈ ರೀತಿ ಒಳ್ಳೆಯದನ್ನ ಅನುಸರಿಸಲಿಕ್ಕೆ ದೇವರು ತಾನೇ ನಮಗೆ ಸಹಾಯ ನೀಡಲಿ. ದೇವರ ಈ ವಾಕ್ಯವು ನಮ್ಮ ಆತ್ಮೀಯ ಜೀವಿತದ ಲಾಭಕ್ಕಾಗಿ ಉಪಯೋಗವಾಗಲಿ. ಆಮೇನ್.